ಕಂಡೀಷನ್ ಹೀಗಿರಬೇಕಾದ್ರೆ ನನ್ನ ಜೊತೆಲಿ ನಿನ್ನನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಮಗಳೇ. ಪಾಪ ಕಣೆ ನಿಮ್ಮಮ್ಮ ತುಂಬ ಡಲ್ ಆಗಿಬಿಟ್ಟಿದ್ದಾರೆ. ಅವ್ರನ್ನ ನೋಡಿದ್ರೇ ಅಯ್ಯೋ ಪಾಪ ಅನ್ಸುತ್ತೆ. ಅಮ್ಮಂಗೆ ಚಿಕ್ಕಮ್ಮ ಅಂದರೆ ತುಂಬ ಪ್ರೀತಿ. ಪಾಪ ಅವ್ರಿಗೆ ಹೀಗಾಗೋಯ್ತಲ್ವಾ, ಅದನ್ನು ಅವರಿಂದ ಮರೆಯೋಕ್ಕೆ ಆಗ್ತಿಲ್ಲ. ಯಾವಾಗಲೂ ಅದನ್ನೇ ನೆನೆಸ್ಕೊಂಡು ತುಂಬ ದುಃಖ ಪಡ್ತಿರ್ತಾರೆ ಕಣೆ ಪಾಪ. ಅಂದಹಾಗೆ ಮಯೂರಿ ಕತೆ ಏನು? ಅವಳು ಒಂಥರ ಹುಡುಗಿ, ಬೆಂಕಿ ಅಂತಾರಲ್ಲ ಹಾಗೆ ಉರ್ದು ಬೀಳ್ತಾ ಇರ್ತಾಳೆ. ಅವಳ ಬಗ್ಗೆ ನಿನ್ಗೇನು ಗೊತ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ನನಗೇನೋ ಅವಳು ತುಂಬ ಒಳ್ಳೆ ಹುಡುಗಿ ಅಂತ ಅನಿಸ್ತು. ಕಾಫಿ ತಗೊಳ್ಳಿ. ಯಾಕೆ ಆಂಟಿ ತೊಂದರೆ ತಗೊಳಕ್ ಹೋದ್ರಿ? ಪರವಾಗಿಲ್ಲಮ್ಮ, ತಗೋ ಮೇಘ. ಅಮ್ಮ, ನಿನ್ನ ಮೊಬೈಲ್ ಫೋನ್ ರಿಂಗ್ ಆಗ್ತಾ ಇದೆ. ಹೌದು, ಇಟ್ಕೊಮ್ಮ. ಬನ್ನಿ, ತಗೋ ಛಾಯಾ. ಹಲೋ ಸುಮತಿ ಅವರೇ, ನಾನು ಅವಿನಾಶ್ ಮಾತಾಡ್ತಿದ್ದೇನೆ. ಹೇಳಿ ಅವಿನಾಶ್. ಸುಮತಿ ಅವರೇ, ನಾನು ಮಯೂರಿಗೆ ಇನ್ನು ಮುಂದೆ ನೀನು ಇಲ್ಲೇ ಇರಬೇಕಾಗತ್ತಮ್ಮ ಅಂತ ಹೇಳಿದ ತಕ್ಷಣ ಅವಳು ಒಪ್ಕೊಂಡ್ಬಿಟ್ಲು. ಅದು ನನಗೆ ತುಂಬ ವಿಚಿತ್ರ ಅನಿಸ್ತು. ಆಗ್ಲಿಂದ ಪ್ರತಿ ಕ್ಷಣ ಅವಳು ನನಗೆ ನೆನಪಿಗೆ ಬರ್ತಿದ್ದಾಳೆ. ಸ್ವಾತಿ ಸಾವಿನ ಮುಂಚಿನ ಮಯೂರಿಗೂ ಸ್ವಾತಿ ಸಾವಿನ ನಂತರದ ಮಯೂರಿಗೂ ತುಂಬಾ ವ್ಯತ್ಯಾಸ ಇದೆ. ಇದ್ದಕ್ಕಿದ್ದ ಹಾಗೆ ನನ್ನ ಮಗಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಸುಮತಿ ಅವರೇ, ನಾನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು, ಮಯೂರಿಗೆ ನಿಮ್ಮ ಮನೇಲಿ ಹೊಂದ್ಕೊಳ್ಳೋಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಪ್ಲೀಸ್. ನಾನು ಅವತ್ತೇ ಹೇಳಿದ್ದೀನಲ್ಲ ಅವಿನಾಶ್ ಅವರೇ, ನನಗೆ ಮೇಘ ಹೇಗೋ ಮಯೂರಿನೂ ಹಾಗೆ ಅಂತ. ಇಬ್ರು ನನ್ನ ಮಕ್ಕಳೇ, ಇಬ್ರು ಜವಾಬ್ದಾರಿನೂ ನಂದೆ. ನಿಮ್ಗೆ ಅವಳ ಬಗ್ಗೆ ಯಾವ ಚಿಂತೆನೂ ಭಯನೂ ಬೇಡ. ನಾವೆಲ್ಲ ಇದ್ದೀವಲ್ಲ ಅವಳಿಗೋಸ್ಕರ. ಅವಳಿಗೆ ಯಾವ ಕೊರತೆನೂ ಬರ್ದಂಗೆ ನಾವು ನೋಡ್ಕೋತೀವಿ. ನೀವು ನಿಶ್ಚಿಂತೆಯಾಗಿ ಹೋಗ್ಬಿಟ್ಟು ಬನ್ನಿ. ತುಂಬಾ ಥ್ಯಾಂಕ್ಸ್ ಸುಮತಿ ಅವರೇ. ಹಾಂ, ನಾನು ಫೋನ್ ಇಡ್ತೀನಿ. ಸರಿ. ಅಮ್ಮ, ಏನಾಯ್ತು? ಏನಾದರೂ ಸಮಸ್ಯೆನಾ? ಇಲ್ಲಮ್ಮ, ನಿನ್ನ ಚಿಕ್ಕಪ್ಪ ಫೋನ್ ಮಾಡಿದ್ರು. ಅವ್ರಿಗೆ ಮಯೂರಿ ಬಗ್ಗೆ ಚಿಂತೆ, ಬಿಟ್ಟು ಹೋಗ್ತಿದ್ದೀನಲ್ಲ ಅನ್ನೋ ನೋವು. ಏನು ಹೇಳ್ತಿದ್ಯಾ? ಮಯೂರಿ ಚಿಕ್ಕಪ್ಪನ ಜೊತೆ ಹೋಗ್ಲಿಲ್ವಾ? ಇಲ್ಲ, ಅವಳು ಇನ್ಮೇಲೆ ಇದೇ ಮನೆಯಲ್ಲಿ ನಮ್ಮ ಜೊತೆನಲ್ಲೇ ಇರ್ತಾಳೆ. ನೋಡು ಮೇಘ, ಇನ್ಮೇಲೆ ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅವಳಿಗೆ ಯಾವುದೇ ರೀತಿ ಮುಜುಗರ, ನಾನು ಬೇರೆಯವ್ರ ಮನೇಲಿ ಇದ್ದೀನೇನೋ ಕಿಳರಿಮೆ ಬರ್ದಂಗೆ ನೀನು ನೋಡ್ಕೋಬೇಕು. ಖಂಡಿತ ಅಮ್ಮ, ನೀನು ಏನೂ ಯೋಚನೆ ಮಾಡಬೇಡ. ಅಯ್ಯೋ, ನಾನು ಎಂಥ ದಡ್ಡಿ ನೋಡಿ, ಬಂದ ವಿಷಯನ ಹೇಳದ್ ಬಿಟ್ಟು ಬೇರೆ ಏನೋ ಮಾತಾಡ್ಕೊಂಡು ಕೂತೆ. ಮಯೂರಿ ಕಲ್ಯಾಣಿ ಕಡೆ ಹೋಗ್ತಿದ್ಲು. ಏನು? ಅವಳು ಆ ಕಲ್ಯಾಣಿ ಕಡೆ ಹೋದ್ಲು, ಅದು ಒಂಟಿಯಾಗಿ? ಹ್ಞೂ ಆಂಟಿ, ಏನೋ ಕಳ್ಕೊಂಡವ್ರ ಹಾಗೆ ವಿಚಿತ್ರವಾಗಿ ಕಾಣ್ತಾ ಇದ್ಲು. ತುಂಬಾ ಫಾಸ್ಟಾಗಿ ಬೇರೆ ಹೋಗ್ತಾ ಇದ್ಲು. ಅಮ್ಮ, ನೀನೇನು ಹೆದರ್ಬೇಡ, ನಾನು ಛಾಯಾ ಹೋಗಿ ಅವಳನ್ನ ಕರ್ಕೊಂಬರ್ತೀವಿ. ಸರಿಮ್ಮ,
ಬೇಗ ಹೋಗಿ ಅವಳನ್ನ ಕರ್ಕೊಂಬನ್ನಿ. ಬಾ ಛಾಯಾ. ಇವತ್ತು ಇವ್ರಿಗೆ ಮಯೂರಿ ವಿಷಯ ಹೇಳಲೇಬೇಕು. ಅದೇ ಒಳ್ಳೇದು. ಇಲ್ದಿದ್ರೆ ಏನಾದರೂ ಅನಾಹುತ ಆದ್ರೆ ಮಯೂರಿ, ನೀನ್ ಇಲ್ಲಿ ಕೂತಿದ್ಯಾ? ನೀ ಕಾಣ್ದೆ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ನಾನ್ ಹೇಳಿದ್ನ ನಿಮ್ಗೆ ಗಾಬರಿ ಆಗಿ ಅಂತ? ಯಾಕೆ ಬಂದೆ ನೀನ್ ಇಲ್ಗೆ? ಯಾಕೆ ನೀವ್ ನನ್ನ ಹಿಂದೆ ನನ್ನ ತಾಯಿ ಹಿಂದೆ ಬಿದ್ದಿದ್ದೀರಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ಬೇಕು. ಲೀವ್ ಮೀ ಅಲೋನ್. ಮಯೂರಿ, ಬಾ ಮನೆಗೆ ಹೋಗೋಣ. ಅಮ್ಮ ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾರು ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೋಗಿ ಇಲ್ಲಿಂದ. ನಾನು ಆಮೇಲೆ ಬರ್ತೀನಿ. ಹೋಗಿ. ಪ್ಲೀಸ್ ಮಯೂರಿ, ಬಾ ಮನೆಗೆ ಹೋಗೋಣ. ನಿನ್ಗೆ ಈ ಊರ್ ಬೇರೆ ಹೊಸ್ತು. ದಾರಿಗಿರಿ ತಪ್ಪು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ನನ್ ಮಾತು ಕೇಳು ಪ್ಲೀಸ್, ಮನೆಗೆ ಹೋಗೋಣ ಬಾ. ಅದು ಅಲ್ಲದೆ ಈ ಜಾಗ ಸರಿಗಿಲ್ಲ, ಒಂಟಿಯಾಗಿರೋದು ಒಳ್ಳೇದು ಅಲ್ಲ. ಬಾ ಮಯೂರಿ ಪ್ಲೀಸ್. ಯಾಕೆ ನನ್ ತಲೆ ತಿಂತಾ ಇದೀಯಾ? ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ತಲೆ ಬುದ್ಧಿ ಅನ್ನೋದೇ ಇಲ್ವಾ? ನಮ್ಮ ಹತ್ರ ಟ್ಯೂಷನ್ ಬಾ ಅಮ್ಮ, ಎಲ್ಲ ಹೇಳ್ಕೊಡ್ತೀವಿ ಅಲ್ವಾ ಮಗ? ಮಗ ಅಯ್ಯೋ, ಅವಳು ಬರೋದು ಹೆಚ್ಚ, ನಾವು ಕಲ್ಸ್ಕೊಡೋದು ಹೆಚ್ಚ. ಮಯೂರಿ ಹಠ ಮಾಡ್ಬೇಡ, ನಾನು ಹೇಳಿದ ಮಾತು ಕೇಳು. ಈ ಜಾಗ ಸರಿಗಿಲ್ಲ. ಅಮ್ಮ ಮನೆಯಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾ ಮಯೂರಿ ಪ್ಲೀಸ್. ಬಿಡು ನನ್ನ. ಮಯೂರಿ ನನ್ನ ಮಾತು ಕೇಳು, ಈ ಜಾಗ ಸರಿಗಿಲ್ಲ. ಬಾ ಹೋಗೋಣ. ಬಿಡು. ಅಯ್ಯೋ, ನನ್ ಕೈಯಾದ್ರೂ ಹಿಡ್ಕೊಂಡು ಎಳಿಬಾರ್ದ ನೀನು? ಅಯ್ಯೋ, ಕೈ ಹಿಡಿದು ಎಳಿಲಿಲ್ಲ ಅಂದ್ರೆ ಪರವಾಗಿಲ್ಲ ಮಗ, ಹಂಗೆ ಕರೆದ್ರೆ ಓಡೋಗಲ್ವ ನಾವು? ಮಯೂರಿ, ಮಯೂರಿ ಬಾ ಹೋಗೋಣ. ಮಯೂರಿ ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ಬಾ ನನ್ನ ಮಾತು ಕೇಳು. ಬಿಡು. ಮಯೂರಿ, ಮಯೂರಿ. ಛಾಯಾ, ಅವಳನ್ನ ಕಾಪಾಡೆ. ಅವಳು ನೀರಿಗೆ ಬಿದ್ದೋದ್ಲು, ಅದು ನನ್ನಿಂದಾನೇ ಆಯ್ತು. ಛಾಯಾ ಏನಾದ್ರೂ ಮಾಡೆ, ಕಾಪಾಡೆ ಪ್ಲೀಸ್. ಏನೇ ಮಾಡೋದು, ನನಗೂ ಈಜ್ ಬರೋದಿಲ್ವಲ್ಲೇ. ಏನ್ ಮಾಡೋದೀಗ? ಅಯ್ಯೋ ಮೇಘ, ಯಾರಾದ್ರೂ ಬನ್ನಿ, ಕಾಪಾಡಿ. ಮೇಘ, ಮೇಘ ಮುಂದೆ ಬಾ, ಕೈ ಕೊಡು. ಅಯ್ಯೋ
ಯಾಕೆ ಮರ್ಡರ್ ಕೇಸ್ ಹಾಕ್ಸ್ಕೊಳಕ ನಮ್ಗೆ ಇವ್ರ ತಂಟೆನೆ ಬೇಡ್ರ ನಡೀರ ನಡಿಯೋ ಚುಡಾಯಿಸಕ್ಕಾಗತ್ತೆ ಬಂದ್ ಕಾಪಾಡಕ್ಕಾಗಲ್ವಾ ಹೇಳಿಗಳ ಏನ್ ಮಾಡ್ಲಿ ಈಗ ಯಾರಾದ್ರೂ ಇದ್ದೀರಾ ಯಾರಾದ್ರೂ ಇದ್ದೀರಾ ಮೇಘ ಮಯೂರಿ ಬಿದ್ದು ಹೋಗಿದ್ದಾರೆ ಬನ್ನಿ ಅಯ್ಯೋ ಮೇಘ ನಾನ್ ಏನ್ ಮಾಡ್ಲಿ ಈಗ ಮೇಘ ಮಯೂರಿ ಮಯೂರಿ ಬೇಗ ಬಾ ಮೇಘ ಮೇಘ ನೀನ್ ನೀರಿಗೆ ಬಿದ್ದೆ ಅಂತ ನಿನ್ನನ್ ಕಾಪಾಡೋದಕ್ಕೆ ಅವಳು ಬಿದ್ಬಿಟ್ಲು ಮುಳುಗ್ತಾ ಇದ್ದಾಳೆ ಅವಳಿಗೆ ಈಜ್ ಬೇರೆ ಬರಲ್ಲ ಕಾಪಾಡು ಮಯೂರಿ ತಲೆ ಕೆಟ್ಟಿದ್ಯಾ ಈಜಕ್ ಬರ್ದಿದ್ಮೇಲೆ ನೀರ್ ಯಾಕೆ ಹಾರಕ್ ಹೋದೆ ನೀನ್ ನೀರಿಗೆ ಬಿದ್ದೆ ಅಲ್ವಾ ನಿನ್ನ ಕಾಪಾಡಕ್ಕೆ ಅಂತ ನಾನು ಹುಚ್ಚಿಡ್ದಿದೆ ನಿಮ್ಗೆಲ್ಲ ಹುಚ್ಚು ನೀವೆಲ್ಲ ನಿರಶೆ ಸ್ವಲ್ಪ ನೀರು ತಗೋ ಹಾಂ ಸುಮತಿ ಕಾರು ಸರಿಯಾದ ಸಮಯಕ್ಕೆ ಬಂತಲ್ವಾ ಅವಿನಾಶ್ ಅವ್ರಿಗೆ ಏನು ತೊಂದರೆ ಆಗಿಲ್ವಲ್ಲ ಇಲ್ಲ ಸ್ವಲ್ಪ ಬಡಿಸಿ ಹಾಂ 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 ಏನು ವಿಷಯ ಸುಮತಿ ಬೆಳಿಗ್ಗೆಯಿಂದ ಯಾಕೆ ಒಂಥರ ಇದೆಯಾ ರೀ ಹೇಳು ಅದು ಅವಿನಾಶ್ ಅವರು ಊರಿಗೆ ಹೋಗುವಾಗ ಏನಾದರೂ ಹೇಳಿದ್ರ ಅದು ಯಾಕತ್ಗೆ ಅದೇನು ಅಂತ ಸರಿಯಾಗಿ ಹೇಳಿ ಯಾಕೆ ನಡುಕ್ತಾ ಇದ್ದೀರಾ ಅಕ್ಕ ಜ್ವರ ಬಂದಿದ್ಯಾ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಈಗ ಕಾಲದಲ್ಲಿ ಜ್ವರಗಳು ನಂಬಕ್ಕಾಗಲ್ಲ ಡೆಂಗ್ಯೂ ಜ್ವರ ಅಂತಾರೆ ಚಿಕನ್ ಗುನ್ಯಾ ಅಂತಾರೆ ಮಲೇರಿಯಾ ಅಂತಾರೆ ಅದರಲ್ಲೂ ಬೇರೆ ಸುಮತಿ ವಿಷಯ ಏನು ಅಂತ ಹೇಳು ಅದು ಅವಿನಾಶ್ ಅವರು ಊರಿಗೆ ಹೋದ್ರು ಆದ್ರೆ ಏನು ಮಗ್ಗಿ ಒಪ್ಪಿಸ್ತಾ ಇದೆಯಾ ನನಗೆ ನೀನು ಅವಿನಾಶ್ ಅವರು ಊರಿಗೆ ಹೋದ್ರು ಮುಂದೆ ಹೇಳು ಅದು ಅವಿನಾಶ್ ಅವರು ಊರಿಗೆ ಹೊರಟೋದ್ರು ಆದ್ರೆ ಅವ್ರ ಮಗಳು ಏನಾಯ್ತು ಅವ್ರ ಮಗಳಿಗೆ ಅಮ್ಮ
ಏನಾಯ್ತಮ್ಮ? ಯಾಕೆ ಹೀಗೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ? ಏನಾಯ್ತು? ಮೇಘ, ಬಾಮ ಬಟ್ಟೆ ಬದಲಾಯಿಸ್ಕೊ. ಬಾಮ ಬಾ ಬಾ. ನಿಂತ್ಕೋ. ಸುಮತಿ, ಏನಿದೆಲ್ಲ? ಯಾವ ಬಾವಿನಲ್ಲಿ ಈಜಕ್ಕೆ ಹೋಗಿದೆ ಅಂತ ತಿಳ್ಕೊಬೋದಾ? ಅಪ್ಪ, ಅದು ಅದು ನಾನು ಅಲ್ಲಿ ಇಷ್ಟೊತ್ತು ನಿಮ್ಮಮ್ಮ ಮಗ್ಗಿ ಒಪ್ಪಿಸ್ತಾ ಇದ್ಲು. ಈಗ ನೀನು ಶುರು ಹಚ್ಕೊಂಡಿದ್ಯ. ಅಸಲಿ ವಿಷಯ ಏನು ಅಂತ ಬೇಗ ಹೇಳು. ನಾನು 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 ಕಲ್ಯಾಣಿಲಿ ಬಿದ್ದೋದೆ. ನೀನು ಕಲ್ಯಾಣಿ ಹತ್ರ ಯಾಕೆ ಹೋಗಿದ್ದೆ? ಮಯೂರಿನ ಹುಡ್ಕೊಂಡು ಹೋಗಿದ್ದೆ. ಆಮೇಲೆ ಮಯೂರಿನ ನನ್ನ ಕಾಪಾಡಿದ್ಲು. ಏನ? ಹಾ, ನಾನೇ ಮಯೂರಿನ ಹುಡ್ಕೊಂಬ ಅಂತ ಕಳಿಸಿದ್ದೆ. ಹೋಗಮ್ಮ, ಮೊದಲು ಹೋಗಿ ಬಟ್ಟೆ ಬದಲಾಯಿಸು. ಯಾರನ್ನ ಕೇಳಿ ಆ ಹುಡುಗಿ ಮನೆನ ಉಳ್ಕೊಂಡಿದ್ದಾಳೆ? ರೀ, ಈ ವಿಷಯನ ನಿಮ್ಗೆ ಹೇಳಬೇಕು ಅಂತ ನಾನು ತುಂಬಾನೇ ಪ್ರಯತ್ನ ಪಟ್ಟೆ. ಆದರೆ ಯಾವ ಧೈರ್ಯದ ಮೇಲೆ ನಿನಗೆ ನೀನೇ ಇಂಥ ನಿರ್ಧಾರ ತಗೊಂಡೆ? ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ ಈ ಮನೆಯಲ್ಲಿ? ಅವಳು ನಿನಗೆ ತಂಗಿ ಮಗಳು, ಒಪ್ಕೋತೀನಿ. ಆದರೆ ಅವಳು ಈ ಮನೆಗೆ ಲಾಯಕ್ಕಾದವಳು ಅಂತ ನಿನಗೆ ಅನ್ಸುತ್ತಾ? ಈ ವಿಷಯ ಅವಿನಾಶ್ ಅವ್ರಿಗೂ ಗೊತ್ತಿತ್ತು. ಆದ್ರೂ ಅವರು ಹೊರೆಯನ್ನ ನಮ್ಮ ಹೆಗಲಿಗೆ ಹೇಗೆ ಕಟ್ಬಿಟ್ಟು ಹೋದ್ರು? ಈಗ ನಾವು ಹೊರ್ತಾ ಇರೋ ಹೊರೆ ಸಾಲದ ಸುಮತಿ. ಈ ಹೊರೆಯನ್ನು ನಾವೇ ಹೊರಬೇಕಾ? ನೋಡ್ ಸುಮತಿ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಅಂದ್ರೆ ಮಡಿಲಲ್ಲಿ ಕೆಂಡ ಇದ್ದ ಹಾಗೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಅನಾಹುತ ಅನ್ನೋದು ಕಟ್ಟಿಟ್ಟ